ಗಾಂಧಿ ಸರ್ಕಲ್ ಅಲ್ಲಿ ಗಾಂಧಿ, ಪಬ್ಲಿಕ್ ರೋಡ್ ಅಲ್ಲಿ ಮುದ್ದೆ, ಅದಾದ್ಮೇಲೆ ನಿನ್ನೆ ಉಮೇಶ್ ಅವರ ಸಹೋದರ ಸುಹಾಸು, ಅದಾದ್ಮೇಲೆ ಜಿಮ್ ಒಳಗಡೆ ಓಡಿಸ್ಕೊಂಡು ಹೋಗಿ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು. ಅದಕ್ಕಿಂತ ಹಿಂದೆ ಒಬ್ಬ ವ್ಯಕ್ತಿಯ ಮನೆ ಒಳಗಡೆ ಅವನು ಜೈಲಲ್ಲಿ ಇದ್ದಾಗ ಅವನ ಹೆಂಡತಿ ಮಕ್ಕಳುಗಳಿಗೆ ಮನೆ ಒಳಗಡೆ ನುಗ್ಗಿ ಡೋರ್ ಹೊಡೆದ್ರು, ಕಲ್ಲು ಹೊಡೆದ್ರು, ಕಿಟಕಿ ಗ್ಲಾಸ್ಗಳನ್ನ ಹೊಡೆದ್ರು. ಯಾರು ಕೂಡ ಏನು ಮಾಡುವಂತ ಪ್ರಯತ್ನ ಮಾಡಲಿಲ್ಲ. ಒಬ್ಬ ವ್ಯಕ್ತಿ ಇಂಜೆಕ್ಷನ್ ಇದೆ ಕೋರ್ಟಲ್ಲಿ, ಅವನು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾನೆ, ಅವನ ಮೇಲೆ ನ್ಯೂಟ್ರಲೈಸ್ ಮಾಡಬೇಕು, ಅವನಿಗೆ ನ್ಯಾಯ ಕೊಡಿಸಬಾರ್ದು ಅಂತ ರಾಜಕಾರಣಿಗಳ ಒತ್ತಡಕ್ಕೆ ಬರೀ 8 ತೆಂಗಿನಕಾಯಿ ಕದ್ದ ಅಂತ ಒಂದು ಕೇಸ್ ಇದೆ. ಆದ್ರೆ ಅವನನ್ನ ನಾನ್ ಬೇಲಬಲ್ ಕೇಸ್ ಅನ್ನೋ ಅಂತದನ್ನ ಹಾಕಿ ಅವನನ್ನ ಹುಡುಕ್ತಾರೆ. ಇವನು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದನ್ನ ಕೇಸನ್ನ ತನಿಖೆ ಮಾಡಿ ಅವನಿಗೆ ನ್ಯಾಯ ಕೊಡ್ಸೋದ್ರ ಬದಲು ರಾಜಕಾರಣಿಗಳ ತೆವರಿಗೆ ಅವನಿಗೊಂದು ಕೌಂಟರ್ ಕಂಪ್ಲೇಂಟ್ ಕೊಡ್ಸಿ, ನನ್ನ ಮನೆಗೆ ಬಾ, ನನ್ನ ಪಕ್ಷಕ್ಕೆ ಸೇರ್ಕೋ, ಶಾಲು ಹಾಕ್ತೀನಿ, ನಿನಗೆ ಕರ್ಕೊಂಡೋಗಿ ಫೋಟೋ ಇದನ್ನ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀನು ನನ್ನ ಪಕ್ಷಕ್ಕೆ ಬಾ ಅನ್ನೋದಕ್ಕೆ ಪೊಲೀಸ್ ಸ್ಟೇಷನ್ ಸಹಾಯ ಮಾಡಬೇಕಾ? ಈ ತರ ನಿರಾತಂಕವಾಗಿ ನಡೀತಾ ಇದೆ. 92% ಎಲ್ಲರೂ ಅಕ್ವಿಟ್ ಆಗಿದ್ದಾರೆ ಗಾಂಜಾ ಕೇಸಲ್ಲಿ. 10,000 ರೂಪಾಯಿ ಫೈನ್ ಹಾಕ್ತಾರೆ. ನಿಮ್ದು NDPS ಇನ್ನೇನು ಮಾಡುತ್ತೋ ಅಷ್ಟೇ ಮಾಡೋದು. 10,000 ರೂಪಾಯಿ ಪೆನಾಲ್ಟಿ ಹಾಕಿ ಅವ್ರಿಗೆ ಬಿಟ್ಟಿದ್ದೀರಾ. ಅವನಿಗೆ ಗಾಂಜಾ ಎಲ್ಲಿಂದ ಬಂತು ಸರ್? ಮಾರಾಟ ಮಾಡೋನನ್ನ ಅರೆಸ್ಟ್ ಮಾಡಂಗಿಲ್ವಾ? ಇವತ್ತು ಅವ್ರ ಮೇಲಿರೋಂಥ ಮಾರಾಟ ಮಾಡೋನ್ಗೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವ್ರಿಗೊಂದು ಬೇರೆ ಬೇರೆ ಸೆಂಟರ್ಗಳಿದಾವೆ. ಆ ಜಾಲದವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋಂಥದ್ದು ಗೊತ್ತಾಗಲ್ವಾ? ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್ ಡ್ರೋನ್ ಹಾಕಿ ಅರಣ್ಯದಲ್ಲಿ ಓಸಿ ಆಡಿಸ್ತಾ ಇರೋರು, ಇಸ್ಪೀಟ್ ಆಡಿಸ್ತಾ ಇರೋರು ತೆಗೆದ್ರು. ಲಾಡ್ಜ್ ಒಳಗಡೆ ನಿಮ್ ಕಣ್ಣಿಗೆ ಕಾಣಂಗೆ ಲಾಡ್ಜಲ್ಲಿ ಸಿಕ್ಕರು. ಮನೆಗಳಲ್ಲಿ ನಡೀತಾ ಇದೆ. BRP ನಲ್ಲಿ ಕ್ಲಬ್ ಅಲ್ಲಿ ಇವತ್ತು ಇಸ್ಪೀಟ್ ನಡೀತಾ ಇದೆ. ಎಲ್ಲ ಗಮನದಲ್ಲಿದ್ರು. ಮತ್ ಯಾಕೆ ಸರ್ ನಿಯಂತ್ರಣ ಮಾಡಲ್ಲ? ಅವ್ರು ಯಾರೋ ರಾಜಕಾರಣಿಗಳು ಅವ್ರ ಫಾಲೋಯರ್ಸ್ ಗಳಿಗೆ ಈ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಈ ತರಹದಕ್ಕೆ ಅವರಿಗೆ ರಕ್ಷಣೆ ಕೊಡುವಂತ ಕೇಂದ್ರ ಇವತ್ತು ಇಲಾಖೆ ಅಕಸ್ಮಾತ್ ಆಗ್ಬಿಟ್ರೆ ನಾವು ನ್ಯಾಯ ಯಾರ ಹತ್ರ ಕೇಳಬೇಕು? ಅವತ್ತು ಸಂಜೀವನ್ನಮ್ಮ ತಾಜ್ ಸ್ಕೂಲ್ ಇಲ್ಲಿರೋ ಗರ್ಲ್ಸ್ ಕಾಲೇಜ್ಗಳ ಮುಂದೆ ಸರ್ ಒಳಗಡೆ ವಿದ್ಯಾರ್ಥಿನಿಯರು ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ನಿಮ್ ಇಲಾಖೆ ರಕ್ಷಣೆ ಕೊಡ್ತಾ ಇತ್ತು. ಇವತ್ತು ಕೊಡದಲೇ ಇರೋ ಕಾರಣಕ್ಕೋಸ್ಕರ ಲವ್ ಜಿಹಾದ್ ಕೇಸ್ ಜಾಸ್ತಿ ಆಗಿದೆ. ಸೈಲೆನ್ಸರ್ ಪೈಪಲ್ನ ಕಿತ್ಕೊಂಡು ಒಳ್ಳೊಳ್ಳೆ ಬೈಕ್ಗಳನ್ನ ತಂದು ಹುಡುಗಿರ್ಗಳನ್ನ ಲಪ್ತಾಯಿಸಿ ಲವ್ ಜಿಹಾದ್ ಕೇಸು ನಿರಾತಂಕವಾಗಿ ನಡೀತಾ ಇದೆ. ಇವತ್ತು ಸಂಜೀವನ್ನಮ್ಮ ಕಾಲೇಜು ಗರ್ಲ್ಸ್ ಕಾಲೇಜ್ಗಳಲ್ಲಿ ಯಾವ ರಕ್ಷಣೆನೋ ಬೀಟ್ ಪೊಲೀಸ್ ಇಲ್ಲ. ಅಲ್ಲಿ ಬರ್ತಾನೆ, ಅವನು ಸೈಲೆನ್ಸರ್ಗೆ ಶಬ್ದ ಹಾಕೊಳ್ತಾನೆ, ಓಡಾಡ್ತಾನೆ, ಒಳ್ಳೊಳ್ಳೆ ಬೈಕ್ ಇರುತ್ತೆ. ಕೆಲವು ಲೂಸ್ ಮೈಂಡೆಡ್ ವಿದ್ಯಾರ್ಥಿನಿಯರು ಹಳ್ಳಕ್ಕೆ ಬೀಳ್ತಾ ಇದ್ದಾರೆ. ಇದು ನಿಮ್ಮ ಮನೆ ಮಕ್ಳಿಗಾದ್ರೂ ನೋವು ನಾವೇ ಪಡೋದು, ಯಾರಿಗಾದ್ರೂ ಆಗ್ಲಿ. ಅಂತವ್ರಿಗೆ ರಕ್ಷಣೆ ಯಾಕೆ ಕೊಡ್ತೀರಾ? ಅವ್ನು ಸೈಲೆನ್ಸರ್ ಹಾಕೊಂಡು ಓಡಾಡ್ತಿದ್ರೆ ಎಷ್ಟೊಂದು CCTV ಕ್ಯಾಮ್ರಾದಲ್ಲಿ ಕಾಣಿಸಿದ್ರು ನೀವು ಹಿಡಿಯೋಂತ ಪ್ರಯತ್ನ ಮಾಡಲ್ಲ. ಇಲ್ಲಿರೋಂಥ ರಾಜಕಾರಣ ಹೆಂಗಿದೆ ಅಂದ್ರೆ ನನ್ಗೂ ಪೋಸಿ ನಡೆಸ್ತಾ ಇಲ್ಲ, ಅದಕ್ಕೂ ನಿಲ್ಲಿಸ್ರಿ, ಇಲ್ಲ ನನಗೂ ಕೊಡ್ರಿ ಅವಕಾಶ. ಆ ತರದ ರಾಜಕಾರಣ ಮಾಡಕ್ ನಾವು ಬಂದಿಲ್ಲ. ಇಡೀ ವ್ಯವಸ್ಥೆನಲ್ಲಿ ಓಸಿ ನಿಲ್ಬೇಕು, ಇಸ್ಪಿಟ್ ನಿಲ್ಬೇಕು, ಗಾಂಜಾ ನಿಲ್ಬೇಕು. ಅತಿ ಟು ದ ಪಾಯಿಂಟೇ ಬರ್ದಿದ್ದೀನಿ ನಾವು ಮನವಿನಲ್ಲಿ. ಪ್ರತಿಯೊಂದು ಅಂಶ, ಕೊಲೆ, ಸುಲಿಗೆ, ದರೋಡೆ, ಓಸಿ, ಮಟ್ಕ, ಗಾಂಜಾ, ಕಾಲೇಜ್ ವಿದ್ಯಾರ್ಥಿನಿಯರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ಇವೆಲ್ಲವನ್ನ ಬರ್ದಿದ್ದೀನಿ. ಕೌಂಟರ್ ಕೇಸ್ಗಳನ್ನ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ ನಾವು. ಅಂದ್ರೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಅದರ ಮೇಲ್ನೋಟಕ್ಕೆ ಸಾಕ್ಷಿ ಏನೋ ಪುರಾವೆಗಳೇ ಇಲ್ಲದೆ ನೀವು ಇನ್ನೊಬ್ಬ ಅಪರಾಧಿನ ರಕ್ಷಣೆ ಮಾಡಕ್ ನೀವು ಕೌಂಟರ್ ಕೇಸ್ ಹಾಕ್ತೀರಾ ಅಂದ್ರೆ ಯಾರು ಸರ್ ಒಪ್ತಾರೆ? ಆದರೆ ರಾಜಕಾರಣಿಗಳ ಒತ್ತಡಕ್ಕೆ ಮಾಡಿದು ಅವರಿಗೆ ಆಶ್ರಯ ಕೊಡಬೇಕು ಅಂತ ನೀವು ಮಾಡ್ತಾ ಇದ್ದೀರಲ್ಲ, ಖಂಡಿತ ಅದಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಡೀತಾ ಇರೋದೇ ರತ್ನಾಪುರದ ಗಲಾಟೆ ತಗೊಳ್ರಿ. ಒಡೆಸ್ಕೊಂಡವನು ಎಲ್ಲರೂ ಕೇಸ್ ಹಾಕಿಕೊಂಡ್ರು. ಅಲ್ಲಿ ಒಂದು ಒಳ್ಳೆ ಶಬ್ದ ಬರ್ದಿದ್ದೀನಿ, ಒಡೆಸ್ಕೊಂಡವ್ನು ಕೋಡಂಗಿ, ಒಡೆದವನು ಕಮಂಗಿ. ಅವ್ರನ್ನ ಬಿಡ್ಸಾಕ್ ಬರ್ತಾರಲ್ಲ ಅವನೇ ಇವತ್ತು ವೀರಭದ್ರ.